ಮೌಲ್ಯಾಧಾರಿತ ಚಿಂತನೆಗಳಿಗೆ ಒತ್ತು ನೀಡುವ ಮೂಲಕ ಸದೃಢ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಬಿಜೆಪಿ ಪ್ರಶಿಕ್ಷಣ ವರ್ಗದ ಮೈಸೂರು ವಿಭಾಗ ಮಟ್ಟದ ಸಂಯೋಜಕ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಕರೆ ನೀಡಿದ್ದಾರೆ. ನಗರದ ರಾಜ್ಯ ದರ್ಶನ್ ಹೋಟೆಲ್ ಸಭಾಂಗಣದಲ್ಲಿ ಮಡಿಕೇರಿ ನಗರ ಮಂಡಲ ಮಟ್ಟದ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಗಣೇಶ್ ಕಾರ್ಣಿಕ್, ಬಿಜೆಪಿಗಿರುವ ರಾಷ್ಟ್ರೀಯತೆ, ಸಮಗ್ರತೆ, ಅನುಶಾಸನ ಬಗ್ಗೆ ಗೊಂದಲವಿಲ್ಲ. ಬಿಜೆಪಿ ಉಳಿದ ರಾಜಕೀಯ ಪಕ್ಷದ ರೀತಿ ಅಲ್ಲ. ದೇಶದ ಬಗ್ಗೆ ಚಿಂತಿಸುವ, ಸದೃಢ ಸಮಾಜ ನಿರ್ಮಿಸುವ ಧ್ಯೇಯವನ್ನ ಬಿಜೆಪಿ ಕಾರ್ಯಕರ್ತರು ಹೊಂದಿದ್ದಾರೆ ಎಂದರು. ನಮ್ಮ ಹಿರಿಯರು ಪ್ರಾರಂಭದಲ್ಲಿ ಹೇಳಿದ್ರು, ನಮ್ಮ ಪಕ್ಷ ಸರ್ವಸ್ಪರ್ಶಿ ಆಗಬೇಕು, ಸರ್ವವ್ಯಾಪಿ ಆಗಬೇಕು ಅಂತ ಹೇಳಿ. ಏನಿದ್ರ ಅರ್ಥ? ಯಾವ ಒಂದು ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳ ಆಧಾರದಲ್ಲಿ ಈ ದೇಶದ ಆಡಳಿತದ ಎಲ್ಲ ಆಯಾಮಗಳನ್ನು ಪ್ರತಿಬಿಂಬಿಸ್ತಾ, ನಾನು ಇಲ್ಲಿ ಬೆಳಗ್ಗೆ ಹೇಳ್ತಾ ಇದ್ದೆ ಮೊದಲನೇ ಇದರಲ್ಲಿ ಸಂಘದಲ್ಲಿ ಪ್ರಾರ್ಥನೆ ಮಾಡುವಾಗ ತುಂಬ ಶಬ್ದ, ಎಲ್ಲ ಶಬ್ದಗಳಿಗೆ ಅರ್ಥ ಇದೆ. ನಮ್ಮೆಲ್ಲರಿಗೆ ಬಹಳ ಪ್ರಮುಖವಾಗಿ ಅರ್ಥ ಆಗಬೇಕಾದದ್ದು ನಮ್ಮ ಉದ್ದೇಶ ಏನು ಅಂತ ಹೇಳುವಂಥದ್ದನ್ನು ಕೊನೆಗೆ ಪರಂ ವೈಭವನ್ನೇ ತುಮೇ ತತ್ ಸ್ವರಾಷ್ಟ್ರಂ, ಅದಕ್ಕಾಗಿ ಪರ್ಯಾಯ ಕಾರ್ಯಾಯ ಬದ್ಧಾಕಟೀಯಂ ಏನು ನೆನ್ಪಿಟ್ಕೊಳ್ಳುವ. ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಬೇರೆ ಪಕ್ಷಗಳಿಗಿಂತ ಬಿಜೆಪಿ ವಿಭಿನ್ನ ಪಕ್ಷವಾಗಿ ಗುರುತಿಸಿಕೊಂಡಿದೆ. ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ನೀಡಲಾಗ್ತಾ ಇದೆ. ಬೂತ್ ಮಟ್ಟದ ಕಾರ್ಯಕರ್ತರೇ ಪಕ್ಷದ ಅಡಿಪಾಯವಾಗಿದ್ದಾರೆ. ಅಭಿಪ್ರಾಯಕ್ಕೆ ಮನ್ನಣೆ ನೀಡಲಾಗ್ತಾ ಇದೆ. ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತನನ್ನ ಗುರುತಿಸಿ ಸೂಕ್ತ ಸ್ಥಾನಮಾನವನ್ನ ನೀಡಲಾಗ್ತಾ ಇದೆ ಎಂದರು. ಚಿಂತನೆ ಇದು ಎಲ್ಲವೂ ಪಕ್ಷದ ಮೇಲೆ ಪರಿಣಾಮ ಬೀರುತ್ತದೆ. ನಾವು ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೇವೆ, ನಾವು ಅನೇಕ ಸ್ಥಳೀಯ ಸಂಸ್ಥೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸೊಸೈಟಿ, ಇದರಲ್ಲಿ ಎಲ್ಲ ನಾವು ಪ್ರತಿನಿಧಿಗಳಾಗಿ ಇದ್ದೇವೆ. ಪಕ್ಷದ ಒಂದು ಕೃಪೆಯಿಂದ ಇದ್ದೇವೆ. ಅಲ್ಲಿ ಎಲ್ಲೋ ಬಿಜೆಪಿ ಆಡಳಿತದ್ದು ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದೇ ದೊಡ್ಡ ಇಶ್ಯೂ. ಬಹುಶಃ ಇತ್ತೀಚೆಗೆ ನಾನು ನೋಡಿದ್ದೀನಿ ಈ ಸೋಷಿಯಲ್ ಮೀಡಿಯಾದಲ್ಲಿ, ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಏನೂ ನಡೆದಿಲ್ಲ ಅಲ್ಲಿ. ನನಗೊಂದು ಪರಿಪೂರ್ಣ ಮಾಹಿತಿ ಇದೆ. 1 ಲಕ್ಷ ಪೆನಾಲ್ಟಿ ಹಾಕಿದ್ರು. ಆ ಪೆನಾಲ್ಟಿ ಯಾಕೆ ಹಾಕಿದರು, ಏನು ಹಾಕಿದರು ಅಂತ ನೋಡಬೇಕಾಗುತ್ತೆ. ಬಹುಶಃ ಅತಿ ಸಣ್ಣ ಬ್ಯಾಂಕ್ ವ್ಯವಹಾರಗಳಿವೆ. ಈ ಸಂದರ್ಭ ನಗರ ಮಂಡಲದ ಉಮೇಶ್ ಸುಬ್ರಹ್ಮಣಿ, ಪ್ರಶಿಕ್ಷಣ ವರ್ಗದ ಮೈಸೂರು ವಿಭಾಗ ಮಟ್ಟದ ಸಂಯೋಜಕ ಬಾಲಸುಬ್ರಹ್ಮಣ್ಯ ಪಾಲ್ಗೊಂಡಿದ್ದರು.